ನಮಸ್ಕಾರ ಎಲ್ರಿಗೂ. ನಾವಿವತ್ತು ಕೂಡಲ ಸಂಗಮಕ್ಕೆ ಹೋಗಿದ್ವಿ. ಅದು ಡಿಸೆಂಬರ್ ತಿಂಗಳಾಗಿದ್ದರಿಂದ ಸ್ಕೂಲ್ ಟ್ರಿಪ್ಪಿಗೆ ಅಂಥೇಳಿ ಭಾಳ ಮಂದಿ ಸ್ಕೂಲ್ ಮಕ್ಳಿಗೆ ಕರ್ಕೊಂಡು ಬಂದಿದ್ದರು. ಭಾಳ ರಶ್ ಇತ್ತು, ಬಟ್ ಸ್ಟಿಲ್ ನಮಗೆ ಸ್ವಲ್ಪ ದರ್ಶನ ಬೇಗ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಕಾರ್ತಿಕ್ ಇರೋದ್ರಿಂದ ದೀಪ ಎಲ್ಲ ಹಚ್ಚಕತ್ತಿದ್ರು. ಅಲ್ಲೇ ಒಂದು ಪುಟ್ಟ ಗಣಪತಿ ದೇವಸ್ಥಾನವೂ ಇತ್ತು. ಅಲ್ಲೇ ಕೈ ಮುಗಿದು ಬಸವಣ್ಣವರು ಆಯ್ಕೆ ಆದ ಸ್ಥಳ ನೋಡಬೇಕು ಅಂಥೇಳಿ ಹೊಂಟಿದ್ವಿ. ಅದರ ರಶ್ ಇರೋದ್ರಿಂದ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ರಶ್ ಎಲ್ಲ ಕಮ್ಮಿ ಆದಮೇಲೆ ಹೋಗಬೇಕು ಅಂತೇಳಿ ಹೊಂಟ್ವಿ. ಅಲ್ಲಿ ನೀವು ನೋಡಬಹುದು ಬಸವಣ್ಣವರ ವಚನಗಳನ್ನು ಡಿಸ್ಪ್ಲೇ ಮಾಡ್ಯಾರ. ಅದಾದಮೇಲೆ ಕೆಳಗಡೆ ಸ್ಟೆಪ್ ಇಳ್ಕೊಂಡು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಹೋದರೆ ಕೆಳಗಡೆ ನಿಮಗೆ ಬಸವಣ್ಣವರ ಆಯ್ಕೆ ಆದ ಸ್ಥಳ ಕಾಣಿಸುತ್ತೆ. ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕತ್ತಿದ್ರು. ಅಲ್ಲಿ ಒಂದು ಲಿಂಗು ಕೂಡ ಐತಿ. ಆಮೇಲೆ ಭಾಳ ತಂಪೈತಿ ಕೆಳಗಡೆ ಹೋದ್ರೆ. ಅದೆಲ್ಲ ನೋಡಿಕೊಂಡು ಮೇಲೆ ಬಂದ್ವಿ. ಮೇಲೆ ಬಂದರೆ ಇಲ್ಲೇ ವ್ಯೂ ಚಲೋ ಇತ್ತು. ಅದಾದಮೇಲೆ ಅಲ್ಲಿ 2 ನದಿಗಳು ಕೂಡ ಅವ. ನೀವು ಬಲಗಡೆ ನೋಡಿದರೆ ಕೃಷ್ಣಾ ನದಿ ಆ್ಯಂಡ್ ಎಡಗಡೆ ಬಂದರೆ ಮಲಪ್ರಭಾ ನದಿ ಕೂಡ ಐತಿ. ಅದೆಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ. ಎಲ್ಲರೂ ಬೋಟಿಂಗ್ ಮಾಡಕತ್ತಿದ್ರು ಅಲ್ಲೆಲ್ಲ. ಸೊ ಹಿಂಗಾಗಿ ನಾವು ಯಾಕೆ ಬೋಟಿಂಗ್ ಮಾಡಬಾರ್ದು ಅಂಥೇಳಿ ಬೋಟಿಂಗ್ ಮಾಡಬೇಕಂತ ಹೊರಟ್ವಿ. ನನಗೆ ನೀರಂದ್ರೆ ಭಾಳ ಅಂಜಿಕೆ, ಬಟ್ ಸ್ಟಿಲ್ ಧೈರ್ಯ ಮಾಡಿ ಬೋಟಿಂಗ್ ಹೊರಟ್ವಿ. ಭಾಳ ಚಲೋ ಇತ್ತು ಬೋಟಿಂಗ್, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಒಂದು ಕಡೆ ಬ್ಲೂ ಕಲರ್ ನದಿ ಕಾಣಿಸ್ತೈತಿ, ಇನ್ನೊಂದು ಕಡೆ ಬಂದರೆ ಗ್ರೀನ್ ಕಲರ್ ನದಿ ಕಾಣಿಸ್ತೈತಿ. ಯಾಕಂದ್ರೆ ಅಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ 2 ಕೂಡಿದ್ರಿಂದ ಆ ಕಲರ್ ನೀರು ಕಾಣಿಸ್ತು ಅಂತ ನನಗೆ ಅನ್ನಿಸ್ತು. ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಐತಿ, ಆಗಲೇ ನಾವು ಬ್ಲೂ ಕಲರ್ ನೋಡಿದ್ವಿ. ಅದಾದಮೇಲೆ ಹೊರಗೆ ಬಂದ್ವಿ. ಅಲ್ಲಿಂದ ಮನೆಗೆ ಹೋಗೋ ಟೈಮ್ ಭಾಳ ಕೆಟ್ಟ ಹಸಿವಾಗಿತ್ತು. ಸೊ ಹಿಂಗಾಗಿ ಅಲ್ಲೇ ಪ್ರಸಾದ ಕೂಡ ಇತ್ತು. ಪ್ರಸಾದ ತಿಂದು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು.